ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಜು. ಐ ಆಮ್ ಎ ಕನ್ಸಲ್ಟೆಂಟ್ ಫಿಸಿಷಿಯನ್ ಇನ್ ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟಲ್. ಇವತ್ತು ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಯಾಕೆ ಬರುತ್ತೆ ಮತ್ತು ಯಾವಾಗ ನಾವು ಹಾಸ್ಪಿಟ್ಲಿಗೆ ಬರಬೇಕು, ಏನು ಗುಣಲಕ್ಷಣಗಳು ಅಂತಂದರೆ, ನಾರ್ಮಲಾಗಿ ನಮಗೆ ತುಂಬ ಸಲ ಹೇಳ್ತಿರ್ತೀವಿ, ನನಗೆ ಬಾಯ ಆಗ್ತಿರುತ್ತೆ ತುಂಬ, ಅಥವಾ ತುಂಬ ಯೂರಿನ್ನು ಪಾಸ್ ಆಗ್ತಿರುತ್ತೆ ರಾತ್ರಿ ಹೊತ್ತು. ನಾರ್ಮಲಾಗಿ ನೀವು ಎದ್ದೇಳ್ತಿರಲ್ಲ, ಸೊ ಸ್ವಲ್ಪ ದಿನದಿಂದ ಸ್ಟಾರ್ಟ್ ಆಗಿರುತ್ತೆ. ಮಧ್ಯಾಹ್ನ ರಾತ್ರಿ ಹೊತ್ತು ಎದ್ದು 2 ಸಲ 3 ಸಲ ಯೂರಿನ್ ಹೋಗೋದಕ್ಕೆ. ಅದೇ ರೀತಿ ತುಂಬ ಹಸುವಾಗ್ತಿರುತ್ತೆ. ಇವಾಗ ಮತ್ತೆ ಯಾಕೋ ತುಂಬ ಹೊಟ್ಟೆ ಹಸಿಯೋದು, ಊಟ ಮಾಡಿದ್ರೂ ಅಥವಾ ತಿಂಡಿ ತಿಂದ್ರೂ ತಿರ್ಗಿ ಮತ್ತೆ ಹೊಟ್ಟೆ ಹಸಿತಿದೆ ಅನಿಸುತ್ತೆ. ಮತ್ತು ವೆಯ್ಟ್ ಲಾಸ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ನಾರ್ಮಲಾಗಿ ಎಲ್ಲ ಊಟ ಎಲ್ಲ ತಿನ್ನೋದು ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಿರ್ತೀರ, ಬಟ್ ಸ್ಟಿಲ್ ನಿಮಗೆ ತೂಕ ಮುಂಚೆಗಿಂತ ತುಂಬ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಗ್ತಿರುತ್ತೆ. ಮತ್ತು ಕೆಲವೊಬ್ಬರಿಗೆ ಕಾಲು ಜೋಮ್ ಹಿಡ್ಕೊಳ್ಳೋಂಥದ್ದು, ಅಥವಾ ಕಾಲು ಉರಿ ಬರೋಂಥದ್ದು, ಅಥವಾ ರಿಪೀಟೆಡಾಗಿ ಇನ್ಫೆಕ್ಷನ್ ಆಗೋವಂಥದ್ದು, ಈ ಥರ ಎಲ್ಲ ಸಿಮ್ಟಮ್ಸ್ ಏನಾದರೂ ಸ್ಟಾರ್ಟ್ ಆಗ್ತದೆ ಅಂತಂದರೆ ಇದು ಒಂದು ಎಚ್ಚರಿಕೆ. ಇದು ಇರ್ಬೋದು, ಶುಗರ್ ಕಾಣಿಸ್ಕೊಳ್ತಿರ್ಬೋದು ಅನ್ನೋದು. ಸೊ ಆವಾಗ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಬಂದು ನೀವು ಆ ಶುಗರ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಏನೇನು ಟೆಸ್ಟ್ ಮಾಡಿಸ್ಬೇಕು ನಾರ್ಮಲಿ? ಸೊ ತುಂಬ ನಿಮಗೆ ಬಂದು ಖಾಲಿ ಹೊಟ್ಟೆನಲ್ಲಿ ಬಂದು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೆಲವೊಂದು ಸಲ ನಿಮ್ಮ ಹತ್ರದಲ್ಲೇ ಇರೋವಂಥ ಹಾಸ್ಪಿಟ್ಲಲ್ಲಿ ಕೆಲವೊಂದು ಸಲ GRBS ಅಂತ ಮಾಡ್ತೀವಿ. ಒಂದು ಫಿಂಗರಲ್ಲಿ ಪ್ರಿಕ್ ಮಾಡಿ ಒಂದು GRBS ಟೆಸ್ಟ್ ಮಾಡಿಸ್ತೀವಿ. ಅದು ಎಷ್ಟು ವ್ಯಾಲ್ಯೂಸ್ ಇದೆ ನೋಡಬೇಕಾಗ್ತದೆ. ತುಂಬ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ನೆಕ್ಸ್ಟ್ ಬಂದು ನೀವು ಖಾಲಿ ಹೊಟ್ಟೆನಲ್ಲಿ ಮಾಡಿಸ್ಬೇಕಾಗ್ತದೆ. FBS ಅಂತ ಹೇಳ್ತೀವಿ. FBS ಮತ್ತು PPBS ಮತ್ತು HbA1c ಅಂತ ಈ ಥರ ಟೆಸ್ಟ್ಗಳಿರುತ್ತೆ. ಸೊ ಖಾಲಿ ಹೊಟ್ಟೆನಲ್ಲಿ ಒಂದು 8 ಅವರ್ಸು ನೀವು ಮಿನಿಮಮ್ ಖಾಲಿ ಹೊಟ್ಟೆಲಿ ಇರಬೇಕಾಗ್ತದೆ. ಸೊ ಖಾಲಿ ಹೊಟ್ಟೆನಲ್ಲಿ ಬಂದು ಟೆಸ್ಟ್ ಮಾಡಿಸಿದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ನೋಡ್ತೀವಿ, ಅದ್ರ ವ್ಯಾಲ್ಯೂಸ್ ನೋಡ್ತೀವಿ. ಅದೇ ರೀತಿ ತಿಂಡಿ ಆಗಿ 2 ಅವರ್ ಆದಮೇಲೆ PPBS, ಪೋಸ್ಟ್-ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ HbA1c. ಸೊ ಕೆಲವೊಂದು ಸಲ ನೀವು ಈ ಕಡೆ FBS ಮತ್ತು PPBS ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆಗಿದ್ರೆ ಸ್ವಲ್ಪ ವೇರಿ ಆಗೋ ಚಾನ್ಸಸ್ ಇರ್ತದೆ. ಸೊ HbA1c ಏನಾಗುತ್ತೆ, ನಮ್ಮ ಬಾಡಿನಲ್ಲಿ 3 ತಿಂಗಳದ್ದು ವೇರಿಯೇಷನ್ನು ಅಥವಾ ಕಂಟ್ರೋಲ್ ಎಷ್ಟಿದೆ ಅನ್ನೋದನ್ನು ಹೇಳುತ್ತೆ. ಸೊ ಅದ್ರ ಮೂಲಕ ನಾವು ನಿಮಗೆ ಶುಗರ್ ಇದೆಯಾ ಅಥವಾ ಬಾರ್ಡರ್ ಲೈನ್ ಇದೆಯಾ ಅಥವಾ ನಾರ್ಮಲ್ ಇದೆಯಾ ಅಂತ ಅನ್ನೋದನ್ನು ಹೇಳ್ತೀವಿ. ಸೊ ಅದ್ರ ಮೇಲೆ ನೀವು ಶುಗರ್ಗೆ ಮಾತ್ರೆ ತೊಗೊಬೇಕಾ ಅಥವಾ ಇನ್ಸುಲಿನ್ ತೊಗೊಬೇಕಾಗ್ತದಾ ಅಥವಾ ನಮ್ಮ ಡಯೆಟಲ್ಲಿ ಕಂಟ್ರೋಲ್ ಮಾಡ್ಬೋದಾ ಅನ್ನೋದನ್ನು ನಾವು ನಿಮಗೆ ಹೇಳ್ತೀವಿ. ಸೊ ಈ ಸಕ್ಕರೆ ಕಾಯಿಲೆಗೆ ತುಂಬ ಮುಖ್ಯವಾದ್ದೇನಂತಂದರೆ, ನಾವು ಫಸ್ಟು ಕಾಯಿಲೆನ ಕಂಡುಹಿಡಿಬೇಕು. ಸೊ ಕಾಯಿಲೆ ಕಂಡುಹಿಡಬೇಕು, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಕಂಡುಹಿಡಿದು ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ನ ಪಡ್ಕೊಂಡ್ರೆ ಈ ಥರ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಥವಾ ಬೇರೆ ತೊಂದರೆಗಳಾಗೋದನ್ನು ತಡಿಬೋದು ಮತ್ತು ಹೆಲ್ತಿ ಲೈಫ್ ಸ್ಟೈಲ್ನ ನಾವು ಲೀಡ್ ಮಾಡ್ಬೋದು. ಸೊ ಇದು ಏನೇನು ನಿಮಗೆ ಡೌಟ್ಸ್ ಇತ್ತು ಅಂತಂದರೆ, ಅಥವಾ ಇದಕ್ಕೆ ಚಿಕಿತ್ಸೆ ಬೇಕು ಅಂತಂದರೆ, ಅಥವಾ ಡಯಾಗ್ನೋಸ್ ಮಾಡಬೇಕು ಅಂತಂದರೆ, ದಯವಿಟ್ಟು ನಮ್ಮ ಆಸ್ಟರ್ ಜಿ ಮಾದೇಗೌಡಗೆ ಬಂದು ಭೇಟಿ ಕೊಡಿ.